ಶ್ರೀ ಸಂಕ್ಷಿಪ್ತ ಗುರುಚರಿತ್ರೆ 41ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ ಗುರುಗಳ ಕೀರ್ತಿಯು ನಾಡಿನ ತುಂಬೆಲ್ಲ ಹರಡಿ ಹೋಗಿತ್ತು. ಅದನ್ನು ಜನಮುಖದಿಂದ ತಿಳಿದ ನಿಮ್ಮ ಪೂರ್ವಜನಾದ ಸಾಯದೇವನು ಗುರುಗಳಲ್ಲಿ ಭಕ್ತಿ ಹೊಂದಿ ಅವರನ್ನು ಪುನರ್ ದರ್ಶನ ಮಾಡಿಕೊಳ್ಳುವ ಲವಲವಿಕೆಯಿಂದ ಕಾಣಗಾಪುರಕ್ಕೆ ಬಂದನು. ಕಾಣಗಾಪುರವು ದೂರದಿಂದ ದೃಷ್ಟಿಗೆ ಬಿದ್ದೊಡನೆಯೇ ನಿಂತಲ್ಲೇ ಸಾಷ್ಟಾಂಗ ನಮಸ್ಕಾರ ಹಾಕಿದನು. ಮಠಕ್ಕೆ ಬಂದು ಗುರುಗಳನ್ನು ಕಂಡು ಅವರ ಚರಣಕಮಲಗಳ ಮೇಲೆ ಬಹುಭಕ್ತಿಯಿಂದ ಹೊರಳಾಡಿದನು. ಗುರುಗಳನ್ನು ನಾನಾ ಬಗೆಯಿಂದ ಸ್ತುತಿಸಿ ಜೈಕಾರ ಮಾಡಿದನು. ಗುರುಗಳು ಸಂತುಷ್ಟರಾಗಿ ಆತನ ತಲೆಯ ಮೇಲೆ ಹಸ್ತವನ್ನಿಟ್ಟು, ಸಾಯಂದೇವ, ನೀನು ನಮ್ಮ ಪರಮ ಭಕ್ತನು. ನಿನಗೆ ವಂಶ ಪರಂಪರೆಯಾಗಿಯೂ ನಮ್ಮ ಸೇವಾ ಭಾಗ್ಯ ಲಭಿಸುವುದು. ನೀನು ಬೇಗ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಅಶ್ವತ್ಥ ಸೇವೆಯನ್ನು ಮುಗಿಸಿಕೊಂಡು ಬಾ. ಇಂದು ನಮ್ಮ ಪಂಕ್ತಿಯಲ್ಲಿಯೇ ಭೋಜನವಾಗಲಿ ಎಂದು ಹೇಳಿದರು. ಸಾಯಂದೇವನು ಗುರುಗಳ ಆದೇಶದಂತೆ ಸ್ನಾನ ಅಶ್ವತ್ಥ ಸೇವೆಗಳನ್ನು ಮುಗಿಸಿಕೊಂಡು ಬಂದನು. ಗುರುಪೂಜೆ ಮಾಡಿ ಶ್ರೀ ಗುರುಗಳಿಗೆ ಭಿಕ್ಷೆ ಹಾಕಿದನು. ಶಿಷ್ಯರು ಸಮೇತರಾಗಿ ಗುರುಗಳು ಅಂದು ಬಹುತೃಪ್ತಿಯಿಂದ ಊಟ ಮಾಡಿದರು. ಊಟದ ನಂತರ ಗುರುಗಳು ಸಾಯಂದೇವನಿಗೆ, ನೀನು ಎಲ್ಲಿರುವೆ? ನಿನ್ನ ಹೆಂಡತಿ ಮಕ್ಕಳೆಲ್ಲಿರುವರು? ನಿಮ್ಮ ಕ್ಷೇಮ ಸಮಾಚಾರವೇನು ಎಂದು ಮುಂತಾಗಿ ಪ್ರಶ್ನೆ ಮಾಡಿದರು. ಅದಕ್ಕೆ ಸಾಯಂದೇವನು, ಗುರುವೇ, ತಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ. ಸದ್ಯಕ್ಕೆ ಉತ್ತರ ಕಂಚಿಯಲ್ಲಿ ವಾಸವಾಗಿರುವೆವು. ತಮ್ಮಂದಿರ ಮೇಲೆ ನನ್ನ ಮಕ್ಕಳ ಸಂಸಾರ ಭಾರವಿಟ್ಟು ನಿಮ್ಮ ಸನ್ನಿಧಿಯಲ್ಲಿಯೇ ಆಯುಷ್ಯ ತೀರಿಸಬೇಕೆಂಬ ಅಭಿಲಾಷೆ ನನ್ನದಾಗಿದೆ ಎಂದು ನುಡಿದನು. ಗುರುಗಳು, ನಮ್ಮ ಸೇವೆ ಬಹಳ ಕಠಿಣವಾಗಿದೆ ಸಾಯಂದೇವ. ಯಾಕೆಂದರೆ ನಾವು ಊರಿನಲ್ಲಿರುವೆವೋ ಅರಣ್ಯದಲ್ಲಿರುವೆವೋ ಹೇಳಲಿಕ್ಕೆ ಆಗದು ಎಂದು ನುಡಿದರು. ಅಂಥ ಸ್ಥಿರ ಮನಸ್ಸು ನಿನ್ನದಾಗಿದ್ದರೆ ಇಂದಿನಿಂದಲೇ ನೀನು ನಮ್ಮ ಸೇವೆಯನ್ನು ಕೈಗೊಳ್ಳಬಹುದು ಎಂದು ಅಭಯವನ್ನಿತ್ತರು. ಸಾಯಂದೇವನು ಗುರು ಸೇವೆಯಲ್ಲಿ ನಿರತನಾದನು. 4 ತಿಂಗಳ ಕಾಲ ಕಳೆಯಿತು. ಒಂದು ದಿನ ಸಾಯಂಕಾಲ ಗುರುಗಳು ಸಾಯಂದೇವನೊಬ್ಬನನ್ನೇ ಸಂಗಡ ಕರೆದುಕೊಂಡು ಸಂಗಮಕ್ಕೆ ಹೋದರು. ಮರದಡಿಯಲ್ಲಿ ಮಾತಾಡುತ್ತಾ ಕುಳಿತಾಗ ಒಮ್ಮಿಂದೊಮ್ಮೆಲೆ ಬಿರುಗಾಳಿ ಬೀಸಿ ಮಳೆ ಸುರಿಯಲಾರಂಭಿಸಿತು. ಸಾಯಂದೇವನು ಮಳೆಯ ಹನಿಗಳು ಗುರುಗಳಿಗೆ ಸಿಡಿಯದಂತೆ ತನ್ನ ಅಂಗವಸ್ತ್ರವನ್ನು ಗುರುಗಳಿಗೆ ಮರೆ ಮಾಡಿಕೊಂಡು ನಿಂತನು. ಮಳೆಯು ಸ್ವಲ್ಪ ಕಡಿಮೆಯಾಯಿತು. ತಂಗಾಳಿ ಬೀಸತೊಡಗಿತು. ಗುರುಗಳು ಸಾಯಂದೇವನ ಶ್ರದ್ಧೆಯನ್ನು ಪರೀಕ್ಷೆ ಮಾಡಲೆಂದು, ಸಾಯಂದೇವ, ನನಗೀಗ ಚಳಿಯಾಗತೊಡಗಿದೆ. ನೀನು ಬೇಗ ಮಠಕ್ಕೆ ಹೋಗಿ ಅಗ್ಗಿಷ್ಟಿಕೆಯನ್ನು ಹೊತ್ತಿಸಿಕೊಂಡು ಬಾ ಎಂದು ಹೇಳಿದರು. ಸಾಯಂದೇವನು ಅಪ್ಪಣೆ ಗುರುಗಳೇ ಎಂದು ಹೊರಡತೊಡಗಿದನು. ಗುರುಗಳು ಆತನನ್ನು ಎಚ್ಚರಿಸುತ್ತಾ, ನೀನು ಹೋಗುವಾಗ ಅಥವಾ ಬರುವಾಗ ಎಡಬಲಗಳಿಗೆ ತಿರುಗಿ ನೋಡದಂತೆ ಬಾ ಎಂದು ಗಟ್ಟಿಯಾಗಿ ಕೂಗಿಕೊಂಡರು. ಸಾಯಂದೇವನು ಗುರುಗಳ ನಾಮಸ್ಮರಣೆ ಮಾಡುತ್ತಾ ಅವಸರದಿಂದ ಹೊರಟನು. ರಾತ್ರಿಯಾಗಿತ್ತು. ಅದರಲ್ಲಿಯೂ ಆಕಾಶದ ತುಂಬೆಲ್ಲ ಮೋಡ ಕವಿದಿತ್ತು. ಮಿಂಚಿದಾಗ ಮಾತ್ರ ಸ್ವಲ್ಪ ದಾರಿ ಕಾಣಿಸುತ್ತಿತ್ತು. ಅಂಥದರಲ್ಲಿಯೇ ಸಾಯಂದೇವನು ಅಗಸೆಯ ಬಾಗಿಲಿಗೆ ಬಂದು ತಲುಪಿದನು. ಮಠಕ್ಕೆ ಹೋಗಿ ದ್ವಾರಪಾಲಕನಿಗೆ ವಿಷಯ ತಿಳಿಸಿ ಅವಸರದಿಂದ ಅಗ್ಗಿಷ್ಟಿಕೆಯನ್ನು ಸಿದ್ಧಪಡಿಸಿಕೊಂಡು ಸಂಗಮದತ್ತ ಹೊರಟನು. ಅರ್ಧದಾರಿ ಸಾಗಿದಾಗ ಗುರುಗಳು ಎಡಬಲಗಳ ಕಡೆಗೆ ನೋಡಬೇಡ ಎಂದು ಯಾಕೆ ಸೂಚಿಸಿದರು ಎಂಬ ಕುತೂಹಲದಿಂದ ಬಲಕ್ಕೆ ನೋಡಿದನು. ದೊಡ್ಡ ಘಟಸರ್ಪವೊಂದು ಆತನೊಂದಿಗೆ ಮಾರ್ಗದ ಬದಿಯಿಂದ ಧಾವಿಸಿ ಬರತೊಡಗಿತು. ಭೀತಿಗೊಂಡು ಎಡಕ್ಕೆ ನೋಡಿದನು. ಅಲ್ಲಿಯೂ ಅಂಥದ್ದೇ ಒಂದು ಸರ್ಪ ಎಡಬದಿಯ ರಸ್ತೆಗುಂಟ ಧಾವಿಸಿ ಈತನಡೆಗೆ ಬರತೊಡಗಿತು. ಸಾಯಂದೇವನ ಎದೆಯಲ್ಲಿ ನೀರು ಸುರವಿದಂತಾಯಿತು. ಜೀವನದ ಮೇಲೆ ಹಂಗು ದೊರೆದು ಅಗ್ಗಿಷ್ಟಿಕೆಯೊಂದಿಗೆ ಸಂಗಮದತ್ತ ಓಡತೊಡಗಿದನು. ಗುರುನಾಮವು ಆತನ ನಾಲಿಗೆಯಲ್ಲಿ ನಲಿದಾಡುತ್ತಿರಲು ಸಹಸ್ರ ದೀಪಗಳ ಬೆಳಕಿನಲ್ಲಿ ಗುರುಗಳು ಬಹಳಷ್ಟು ಜನರೊಂದಿಗೆ ಕುಳಿತಿರುವುದು ದೂರದಿಂದಲೇ ಆತನಿಗೆ ಗೋಚರಿಸಿತು. ಆದರೆ ಗುರುಗಳನ್ನು ಸಮೀಪಿಸುತ್ತಿದ್ದಂತೆಯೇ ಅವೆಲ್ಲ ಅದೃಶ್ಯವಾಗಿ ಹೋದವು. ಆತನನ್ನು ಬೆಂಬತ್ತಿ ಬಂದ ಸರ್ಪಗಳು ಸಂಗಮಕ್ಕೆ ಬಂದೊಡನೆ ಕಾಣದಂತಾದವು. ಸಾಯಂದೇವನು ಅಗ್ಗಿಷ್ಟಿಕೆಯನ್ನು ಗುರುಗಳೆದುರು ತಂದಿಟ್ಟು ಬೆಂಕಿಯನ್ನು ಪ್ರಜ್ವಲಗೊಳಿಸತೊಡಗಿದನು. ಅಂಥ ಚಳಿಯಲ್ಲಿಯೂ ಆತನ ಮುಖದ ಮೇಲೆ ಮೂಡಿದ್ದ ಬೆವರ ಹನಿಗಳನ್ನು ಗಮನಿಸಿದ ಗುರುಗಳು, ನೀನು ಇಷ್ಟೇಕೆ ಅಂಜಿರುವೆ ಎಂದು ಸಾಯಂದೇವನಿಗೆ ಪ್ರಶ್ನೆ ಮಾಡಿದರು. ಸಾಯಂದೇವನು ಉತ್ತರಿಸದೆ ಅತ್ತಿತ್ತ ನೋಡಿದಾಗ, ಓಹೋ, ಆ ಸರ್ಪಗಳನ್ನು ನಾವೇ ನಿನ್ನ ಬೆಂಬಲಕ್ಕಾಗಿ ಕಳುಹಿಸಿಕೊಟ್ಟಿದ್ದೆವು ಎಂದು ಹೇಳಿ ನಗತೊಡಗಿದರು. ಸಾಯಂದೇವನು, ಗುರುವೇ, ನನ್ನ ಭಕ್ತಿ ಇನ್ನಷ್ಟು ಸ್ಥಿರವಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು. ಗುರುಗಳು ಆ ರಾತ್ರಿಯನ್ನು ಅಲ್ಲಿಯೇ ಕಳೆಯುವ ಉದ್ದೇಶದಿಂದ ಸಾಯಂದೇವನಿಗೆ ಒಂದು ಕಥೆಯನ್ನು ಹೇಳತೊಡಗಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 41ನೇ ಅಧ್ಯಾಯವು ಮುಕ್ತಾಯವಾಯಿತು.